ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾವು ಎಲ್ಲರೂ ಆರಾಮದೀವಿ. ಸೊ ಇವತ್ತು ನಾನು ನಿಮ್ಗೆ ಒಂದು ರೆಸಿಪಿ ತೋರ್ಸಾಕತ್ತೀನಿ. ಭಾಳ ನಮ್ಮ ಕಡೆ ಉತ್ತರ ಕರ್ನಾಟಕ ಒಳಗೆ ಭಾಳ ಫೇಮಸ್. ಆಮೇಲೆ ಈ ಕಡೆ ನಾರ್ತ್ ಕಡೆ ಭಾಳ ಫೇಮಸ್. ಸೌತ್ ಕಡೆ ಅಷ್ಟು ಗೊತ್ತಿಲ್ಲ. ಸೊ ಬೇರೆ ಥರ ಮಾಡ್ತಾರೆ. ಸೊ ಅದನ್ನ ಈಗ ನಾನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಏನಪ್ಪ ರೆಸಿಪಿ ಅಂತಂದ್ರೆ ಟೊಮೆಟೊಕಾಯಿ ರಾ ಟೊಮೆಟೊ ಚಟ್ನಿ ಮಾಡತ್ತಿದ್ದು. ಹಸಿ ಟೊಮೆಟೊಕಾಯಿ ಚಟ್ನಿ ಮಾಡತ್ತೀನಿ. ಸೊ ನಿಮ್ಗೆ ಕ್ವಿಕ್ ಒಂದು ರೆಸಿಪಿ ತೋರಿಸ್ಬಿಡ್ತೀನಿ. ಬೇಗ ಏನೂ ಇಲ್ಲ ಅಡುಗೆ ಮಾಡೋಕೆ ಅಂತಂದ್ರೆ ಬೇಗ ಮಾಡ್ಬೋದು. ಹೆಂಗೆ ಮಾಡೋದು ಅಂಥೇಳಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತಲೂ ತೋರಿಸ್ತೀನಿ. ಬರೀ ನೋಡೋಣ. ನಾನಿಲ್ಲಿ ಒಂದು 6 ಟೊಮೆಟೊಕಾಯಿ ತೊಗೊಂಡಿನಿ. ಫುಲ್ ರಾ ಅದಾವು. 1/4 ಮಾಡೀನಿ, 4 ಪೀಸಸ್. ಸೊ ಇಷ್ಟು ದೊಡ್ಡ ಕಟ್ ಮಾಡ್ಕೋಬೇಕು. ಹಂಗೆ ಒಂದು ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡಿದ್ದು ಶೇಂಗಾ ತೊಗೊಂಡಿನಿ. ನೀವು ಸಿಪ್ಪಿ ಸುಲ್ಕೊಂಡು ತೊಗೋರಿ. ನಾನು ಸಿಪ್ಪಿ ಸುಲ್ಕೊತೀನಿ, ಬಟ್ ಟೈಮ್ ಭಾಳ ಆಗೈತಿ ಅಂಥೇಳಿ ನಿಮ್ಗೆ ವೀಡಿಯೋದಾಗ ಹಂಗೆ ತೋರಿಸಾತೀನಿ. ಹಂಗೆ ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಇವು ಖಾರ ಭಾಳ ಅದಾವ ಅಂತೇಳಿ ನಾನು ಕಡಿಮೆ ತೊಗೊಂಡಿನಿ. ನಿಮ್ಗೆ ಜಾಸ್ತಿ ಬೇಕಾಗಿತ್ತಂದ್ರೆ ಜಾಸ್ತಿ ತೊಗೋಬೋದು. ಒಂದು 7 ರಿಂದ 8 ನಾನು ಬೆಳ್ಳುಳ್ಳಿ ಹೆಸರು ತೊಗೊಂಡಿನಿ. ಹಂಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟ ಇಂಗ್ರೀಡಿಯೆಂಟ್ ಬೇಕು ನೋಡಿರಿ. ಭಾಳ ಈಸಿ ಮಾಡೋದು. ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಈಗ ಫಸ್ಟಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡೀನಿ. ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಹುರ್ಕೊಳಕ್ಕೆ. ಫಸ್ಟ್ ಟೊಮ್ಯಾಟೊ ಕಾಯಿ ಹುರ್ಕೋಬೇಕು. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ್ಮ್ಯಾಗ ಈಗ ಎಣ್ಣೆ ಕಾದ್ಮ್ಯಾಗ ನಾನು ಟೊಮ್ಯಾಟೊ ಕಾಯಿ ಹಾಕ್ಕೊತೀನಿ. ಈ ಥರ ಹಾಕೋರಿ. ಎಣ್ಣೆ ಸಿಡಿದಿತ್ತು. ಸೊ ಇದನ್ನ ನೀಟಾಗಿ ಹುರ್ಕೋಬೇಕು. ಸೊ ನೋಡ್ರಿ, ಇದು ಒಂದು ಸ್ವಲ್ಪ ಮೆತ್ತಗಾಗಕ್ಕೆ ಚಾಲೂ ಮಾಡೋಣ. ನಾವು ಹಸಿಮೆಣಸಿನ್ಕಾಯಿ ಹಾಕೋಬೇಕು, ಅದು ಹುರಿಬೇಕು. ಹಂಗೆ ಬೆಳ್ಳುಳ್ಳಿ ಏನು ತೊಗೊಂಡಿವಲ್ಲ ಬೆಳ್ಳುಳ್ಳಿನೂ ಹಾಕಬೇಕು. ಸೊ ಇದಿಷ್ಟು ಹುರ್ಕೊಂಡು ಬಿಡಬೇಕು. ನೀಟಾಗಿ ಹುರಿಬೇಕು. ಹಸಿ ಆದ್ರೆ ಚಂದ ಆಗಲ್ಲ. ನಮ್ಮ ಮನೆಯವರಿಗೆ ಟೊಮೆಟೊಕಾಯಿ ಚಟ್ನಿ ಅಂದರೆ ಭಾಳ ಇಷ್ಟ. ಹೀಗಾಗಿ ನಾನು ಫ್ರಿಕ್ವೆಂಟಾಗಿ ಯಾವಾಗಲೂ ಮಾಡ್ತಿರ್ತೀನಿ. ಬಟ್ ಅವ್ರಿಗೆ ಹಸಿ ಮೆಣಸಿನ್ಕಾಯಿ ಆಗಂಗಿಲ್ಲ, ಹೆಲ್ತ್ ಇಶ್ಯೂ. ಅದಕ್ಕೆ ನಾವು ಒಳಗೆ ಒಂದೊಂದು ಹಸಿ ಹಣ್ಣಾಗಿದ್ದನ್ನು ಹಾಕಿರ್ತೀನಿ. ಸೊ ನಿಮಗೆಲ್ಲ ಯಾರ್ಯಾರಿಗೆ ಇಷ್ಟ ಟೊಮೆಟೊಕಾಯಿ ಚಟ್ನಿ ಅಥವಾ ಟೊಮೆಟೊ ತಿನ್ನೋಕೆ? ನಮ್ಮ ಫಿಶ್ ಟೊಮೆಟೊ ತಿನ್ನೋಕಂತೂ ಭಾಳ ಇಷ್ಟ. ಹಸಿ ಟೊಮೆಟೊ ಹಣ್ಣಾಗಿ ಟೊಮೆಟೊ ತಿಂತಾನವ. ಸೊ ನಿಮಗೆಲ್ಲ ಯಾರ್ಯಾರಿಗೆ ಇಷ್ಟ ಸ್ವಲ್ಪ ಹುಷಾರಾಗಿರಿ, ಸಿಡಿತಾವು. ಸೊ ಇದನ್ನು ನೀಟಾಗಿ ಹುರ್ಕೋತೀನಿ. ಸೊ ಇದು ನೋಡ್ರಿ, ಇಷ್ಟು ಹುರಿದೈತಿ. ಸೊ ಅಂತ ಭಾಳ ಅನ್ನಕತ್ತೀನಲ್ಲ ನಮ್ಮ ಶ್ರೀಶ್ ಆ್ಯಕ್ಚುಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ. ಹೌದು, ಒಂದು ಚಾನಲ್ ಮಾಡಕತ್ತೀವಿ. ಸೊ ಒಂದು ಸ್ವಲ್ಪ ದಿನದೊಳಗೆ ನಿಮ್ಗೆ ಒಂದು ಚಾನಲ್ ಕೂಡ ಬರ್ತೈತಿ. ಇದನ್ನು ಈಗ ನಾವು ತೆಗಿನು ಗ್ಯಾಸ್ ಆಫ್ ಮಾಡ್ತೀನಿ. ಇದು ಒಂದು ಸ್ವಲ್ಪ ಆರಕ್ಕೆ ಬಿಡೋನು, ಯಾಕಂದ್ರೆ ಚಟ್ನಿ ಕುಟ್ಟಕ್ಕೆ ಬರಲ್ಲ ಬಿಸಿದ್ರಾಗ. ಸೊ ಇದನ್ನೊಂದು ಸ್ವಲ್ಪ ಆರಿಸಿದ್ಮ್ಯಾಗ ಚಟ್ನಿ ಕುಟ್ಟದ ವಿಡಿಯೋ ತೋರಿಸ್ತೀನಿ. ಟೊಮೆಟೊ ಕಾಯಿ ಹುರಿದಿದ್ದೆಲ್ಲ ಆರು ತನಕ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ. ಭಾಳ ದಿನ ಆಯಿತು ನಾನು ವಿಡಿಯೋಸ್ ಅದನ್ನೆಲ್ಲ ಮಾಡಿ. ಸೊ ಮ್ಯಾಗ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿನಿ. ಏನೇನು ಆಗ್ತೈತಿ ಗೊತ್ತಿಲ್ಲ. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಶಾರ್ಟ್ಸ್ ಥರ ಹಾಕ್ತಿರ್ತೀನಿ. ಸೊ ನೋಡಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ನೀವು. ಅಷ್ಟೇ, ಇನ್ನೇನಿಲ್ಲ. ಭಾಳ ಸೋ ಅನ್ನಾಗತ್ತೀನಿ. ಹೆಂಗಾಗೈತೆ ಅಂದರೆ ಅದೊಂಥರ ಪ್ರಿಫಿಕ್ಸ್ ಥರ ಆಗ್ಬಿಟ್ಟೈತಿ. ಜಾಸ್ತಿ ಅದನ್ನು ಅವಾಯ್ಡ್ ಮಾಡಬೇಕು. ಎಷ್ಟು ಜನ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿರಿ? ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಅಟೆಂಡೆನ್ಸ್ ಹಾಕಿ. ಭಾಳ ಚಂದ ರೊಟ್ಟಿ ಮಾಡ್ತೀನಿ ನಾನು. ತೋರಿಸ್ತೀನಿ ಈಗ.
ನಾನು ಎಲ್ಲ ಮದುವೆ ಆದ್ಮೇಲೆ ಕಲ್ತೀನಿ. ಒಂದು ದಿನ ನಾನು ನಮ್ಮ ತವ್ರ ಮನೆಯೊಳಗೆ ಒಂದು ದಿನ ರೊಟ್ಟಿ ಮಾಡಬೇಕಲ್ಲ, ಚಪಾತಿ ಮಾಡಬೇಕಲ್ಲ, ಬಟ್ ವೆರೈಟೀಸ್ ಮಾಡ್ತಿದ್ದೆ. ವೆರೈಟೀಸ್ ಜಾಸ್ತಿ ನಮ್ಮ ಕಟ್ಲೆಟ್ಟು, ಗೀ ರೈಸು, ಪಲಾವು, ಆಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಈ ಥರ ಎಲ್ಲ ಮಾಡೀನಿ, ವೆರೈಟೀಸ್ ಮಾಡೀನಿ. ಬಟ್ ರೊಟ್ಟಿ, ಪಲ್ಯ ಇವಷ್ಟು ಬರಲ್ಲ. ಇವಾಗೆಲ್ಲ ಇನ್ನೂ ಹೆಚ್ಚಿಗೆ ಅಡುಗೆ ಬರ್ತಾವೆ. ಅವಾಗಿನ ದಿನ ನಮ್ಮ ಮಮ್ಮಿ ಇದ್ಲಾದ್ರೆ ಭಾಳ ಖುಷಿ ಪಡ್ತಿದ್ಲು, ಇಷ್ಟೆಲ್ಲ ಅಡುಗೆ ಮಾಡ್ತೀನಿ ನೀನು ಅಂತ ಹೇಳಿ. ಇಷ್ಟೇ. ನಮ್ಮ ಪಪ್ಪಾಗ ನಾನು ಮಾಡೋ ಅಡುಗೆ ಭಾಳ ಇಷ್ಟ, ಹೆಂಗಾರು ಮಾಡ್ತಿಂತೀನಿ. ಮಾತ್ರ ಗ್ಯಾಸ್ ಮಾತ್ರ ಹಚ್ಬಾರ್ದು. ನಂಗೆ ರೊಟ್ಟಿ ಮಾಡಾಗ, ಚಪಾತಿ ಮಾಡಾಗ ನಮ್ಮ ಪಪ್ಪ ಭಾಳ ನೆನಪಾಗ್ತಾರೆ. ಯಾಕಂದ್ರೆ ಯಾವತ್ತೂ ಗ್ಯಾಸ್ ಹಚ್ಚಕ್ಕೂ ಬಿಡ್ತಿರ್ಲಿಲ್ಲ, ಚಪಾತಿ ಮಾಡಿದ್ರೂ ಬೇಯಿಸೋಕೆ ಬಿಡ್ತಿರ್ಲಿಲ್ಲ ನಮ್ಮ ಪಪ್ಪ. ಅವರೇ ಬಂದು ಬೇಯಿಸೋರು. ರೊಟ್ಟಿ ಅಂತೂ ಮಾಡಿಲ್ಲ, ನಿಜವಾಗ್ಲೂ ಮಾಡಿಲ್ಲ. ಮದ್ವೆ ಆದ್ಮ್ಯಾಗ ಬಂದ ಮ್ಯಾಗೆಲ್ಲ ಕಲ್ತಿದ್ದು ನಾನು ರೊಟ್ಟಿ ಮಾಡೋದು. ಸೊ ಈಗ ನನ್ನ ಹಸ್ಬೆಂಡ್ ಹ್ಯಾಪಿ, ಭಾಳ ಚೆಂದ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡೋದು ಅಷ್ಟೇ. ಬಟ್ ಈಗ ಅನಿವಾರ್ಯ ಆಗ್ಬಿಟ್ಟೈತಿ, ಈಗ ಹೆಂಗೂ ಮಾಡು ನಾನು ತಿಂತೀನಿ, ಮಾಡೋಕ್ಕೆ ಟೈಮ್ ಸಿಗಾಗ್ತಿಲ್ಲ. ಹುಡುಗರು ಬಿಡೋಂಗೇ ಇಲ್ಲ. ಹುಡುಗರು ಆದ್ಮೇಲೆ ಹೆಂಗೆ ಮಾಡಿದ್ರು ತಿನ್ನೋದೊಂದು ಅನಿವಾರ್ಯ ಆಗ್ಬಿಟ್ಟೈತಿ. ನನಗೂ ಇಷ್ಟ ಆಗಲ್ಲ ಅವಸರದಾಗ ಮಾಡೋದು. ಅಡುಗೆ ಮಾಡೋಗೆಲ್ಲ ಅಪ್ಪ ಅಮ್ಮ ನೆನಪಾಗ್ತಾರಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅದೊಂಥರ. ಸೊ ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ, ನನಗೆ ಅಪ್ಪ ಅಮ್ಮ ಇಲ್ಲ, ಇದ್ದು ತೀರೋಗ್ಬಿಟ್ಟಾರ. ನೆನಪಷ್ಟೇ ಅವ್ರ ಜೊತೆ ನಮ್ಮದು. ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರ ಅಂದ್ರೆ, ನಾವು ಈಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಒಂದು ಡಿಶ್ಶಿಗೆ ನಮ್ಮ ಮಮ್ಮಿ ಹೆಸರು ಇಟ್ಬಿಟ್ಟಿವಿ. ನಮ್ಮ ಮಮ್ಮಿ ಹಂಗೆ ಮಾಡ್ತಿದ್ಲ ಅಂಥೇಳಿ. ಪಲಾವ್ ಒಳಗೆ ಜಾಸ್ತಿ ವೆರೈಟೀಸ್ ಅದಾವು, ಎಲ್ಲ ಥರನೂ ಮಾಡ್ಬೋದು. ಬಟ್ ನಮ್ಮ ಮಮ್ಮಿ ಮಾಡ್ತಿದ್ರಲ್ಲ ಪಲಾವ್, ನಂಗೆ ಅದು ಭಾಳ ಇಷ್ಟ. ಸೊ ಅದನ್ನು ನಾವು ಕಂಡ್ಕೊಂಡಿವಿ ಯಾವ ರೀತಿ ಮಾಡ್ಬೇಕಂತೇಳಿ. ರೆಸಿಪಿ ಗೊತ್ತೈತಿ, ಟ್ರೈ ಮಾಡಿ 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 ಫೈನಲಿ ಆ ರೆಸಿಪಿ ನಮಗೆ ಬಂತು. ಸೊ ಆ ರೆಸಿಪಿಗೆ ಮಮ್ಮಿ ಪಲಾವ್ ಅಂತ ಹೆಸರಿಟ್ಟಿವಿ. ಸೊ ಭಾಳ ನೆನಪಾಗತ್ತೈತೆ ಅಂದರೆ ಮಮ್ಮಿ ಪಲಾವ್ ಮಾಡ್ತೀವಿ. ನಾವು ಮಮ್ಮಿ ಮಾಡ್ಕೊಟ್ಟಂಗೆ ಹಾಕೈತಿ. ಬಟ್ ಅದ್ರಾಗ ನಮ್ಮ ಮನೆಯವ್ರು ಮಾಡ್ಕೊಟ್ಟಂದ್ರೆ ತೀರಾ ಅಲ್ಲ ಅವರು. ಸೊ ಈಗ ಬಡ ಬಡ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಈಗ ಚಟ್ನಿಗೆ ಒಂದು ಮಿಕ್ಸರ್ ಜಾರ್ ಒಳಗೆ ಟೊಮ್ಯಾಟೊ ಹಾಕೊಳ್ಳೋನು. ಜೀರಿಗೆ ಮತ್ತು ಉಪ್ಪು ಎರಡು ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚ ಜೀರಿಗೆ ಮತ್ತು ಹುರಿದಿಟ್ಕೊಂಡಿರೋ ಸಿಪ್ಪಿ ಬಿಡಿಸಿಟ್ಕೊಂಡಿನಿ ಶೇಂಗಾ, ಇದಿಷ್ಟನ್ನು ಹಾಕಿ ರುಬ್ಕೋಬೇಕು.
ಸೂಪರ್ ಆಗೈತಿ ಬಾ ಸ್ವಲ್ಪ ಖಾರ ಹಾಕ್ಬೇಕಾ ಸ್ವಲ್ಪ ಖಾರ ಹಾಕ್ಬೇಡ ಹೇಳಿ ಏನ್ ಹೇಳ್ತಿ ಖಾರ ಆಗೈತಿ ಮತ್ ಸೂಪರ್ ಆಗೈತಿ ಅಂದಿಲ್ಲ ಹೆಂಗಾಗೈತಿ ಬೇಡ ಹೆಂಗಾಗೈತಿ ಸೂಪರ್ ಆಗೈತಿ ಹತ್ತೈತಿ ತಗೊಳತ್ತಾನ ಮತ್ ಬಾಯಿ